ಸ್ವಾರ್ಥಿಯಲ್ಲಿ ಒಂದು ಯೋಹಾನು ಬರೆದ ಪತ್ರಿಕೆಯಲ್ಲಿ ಸೌಂಡ್ ಕಡಿಮೆ ಮಾಡಪ್ಪ ತೆಗೆದ್ರ ಒಂದು ಯೋಹಾನ 3ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. தேவனுடைய பிள்ளைகள் என்று அழைக்கப்பட்டிருந்தனாலே பிதாகிய தேவன் பாராட்டின அன்பு எவ்வளவு பெரியது என்று பாருங்கள். உலகம் அவர் அறியாதபடினால நம்மையும் அறியவில்லை. ದೇವರ ಮಕ್ಕಳೆಂಬ ನಮಗೆ ಕೊಡುವುದರಲ್ಲಿ ಎಂತ ಪ್ರೀತಿಯನ್ನ ನಮ್ಮ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಒಂದು ತಂದೆ ತಾಯಿ ತನ್ನ ಮಕ್ಕಳನ್ನ ಪ್ರೀತಿಯಿಂದ ಈ ಹೆಸರಿಡ ಈ ಹೆಸರಿಡ್ಬೇಕಾ, இந்த பேர் வைக்கிட்டா அந்த பேர் வைக்கிட்டான்று ನಮ್ಮ ಅನ್ಬುನಾಲ ಅದು ಸಿಂಧಿಕನು. ನಮ್ಮ ಪ್ರೀತಿಯಿಂದ ಹೆಸರುಗಳನ್ನ ಚೂಸ್ ಮಾಡ್ತೇವೆ. ಅಲ್ಲಿ ಹೇಳ್ರಿ, ನಮ್ಮ ತಂದೆಯಾದ ದೇವರು ಆತ ನಮ್ಮ ಮೇಲೆ ಇಟ್ಟಂತ ಪ್ರೀತಿ ಏನಂತೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆ ಎಂತ ನಮ್ಮ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಎಂತ ಪ್ರೀತಿ ನೋಡ್ರಿ. ದೇವರ ಮಕ್ಕಳೆಂಬ ಆ ಹೆಸರನ್ನ ನಮಗೆ ಕೊಡೋದಿಕ್ಕೆ ದೇವ್ರು ಸಂತೋಷ ಪಡ್ತಾರಂತೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಯಾಕಂದ್ರೆ ದೇವರ ಮಕ್ಕಳೆಂಬ ಅಧಿಕಾರ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರು ಅವರಿಗೆಲ್ಲ ದೇವರ ಮಕ್ಕಳಾಗುವ ಅಧಿಕಾರ. ಆದ್ರೆ ಇಲ್ಲಿ ಹೆಸರಿಡಲ್ಪಡ್ತಾ ಇದೆ. ಏನ್ ಹೇಳಲ್ಪಡ್ತಾ ಇದೆ? ಹಂಗ ಯಾರ್ಯಾರು ಕರ್ತರುடைய விசுவாசித்தர்களோ தேவ பிள்ளைகளாகும்படியாய் அதிகாரத்தை கொடுத்து அங்க அதிகாரம். ஆனா அங்க பிதாவாகிய தேவன் நமக்கு பேரை வைக்கிறார். ತಂದೆಯಾದ ದೇವರು ನಮಗೆ ಹೆಸರಿಡುತ್ತಿದ್ದಾರೆ. ದೇವರ ಮಕ್ಕಳೆಂಬ ಹೆಸರು ನಮಗೆ ಕೊಡುವುದರಲ್ಲಿ ತಂದೆ ಭಯಂಕರ ಪ್ರೀತಿ ಅಂತೆ, ಸಂತೋಷ ಅಂತೆ. ಅಬ್ಬಾ, ನನ್ನ ಮಕ್ಕಳು ದೇವರ ಮಕ್ಕಳು, ನನ್ನ ಮಕ್ಕಳೇನಂತ ಹೇಳೋದಿಕ್ಕೆ ಆತನ ಅಪಾರವಾದ ಪ್ರೀತಿ, ಆತನ ಅಪಾರವಾದ ಸಂತೋಷ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ தேவனுக்கு பிள்ளை என்று அழைக்கப்படுவதனாலே பிதாவாகிய நமக்கு பாராட்டின அன்பு, அவர் எவ்வளோ அன்பு நம்ம ಮೇಲೆ வைத்திருக்கிறார். ಎಷ್ಟೋ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನ ಮಗನಾದ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ರು. ಆ ಪ್ರೀತಿ, ಹಲ್ಲೆಲೂಯಾ, ದೇವರ ಅಪಾರವಾದ ಪ್ರೀತಿ ನಮ್ಮ ಮೇಲೆ ಇರೋದ್ರಿಂದ ನಮ್ದೇನೇ ಹೆಸರಿರ್ಲಿ, ನಮ್ಮ ತಂದೆ ತಾಯಿ ಎಂತ ಹೆಸರಾದ್ರೂ ಚೂಸ್ ಮಾಡಿರ್ಲಿ, ಆದ್ರೆ ತಂದೆಯಾದ ದೇವರು ದೇವರ ಮಕ್ಕಳೆಂಬ ಹೆಸರನ್ನ ನಮಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ದೇವರ ಮಕ್ಕಳೆಂಬ ಹೆಸರನ್ನ ನಮಗೆ ಕೊಡುವುದರಲ್ಲಿ ಆತನ ನಮ್ಮ ಮೇಲೆ ಇಟ್ಟಿದ್ದಂತ ಪ್ರೀತಿಯನ್ನ ನಾವಿಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರೀತಿಯ ನಮ್ಮ ಮೇಲೆ ಇಟ್ಟಿದ್ದಾನೆ, ನೋಡಿರಿ. ನಾವು ಆತನ ಹಲ್ಲೆಲೂಯಾ. ನಾವು ಯಾರಾಗಿದ್ದೇವೆ? ದೇವರ ತಂದೆಯಾದ ದೇವರಿಟ್ಟಂತ ದೇವರ ಮಕ್ಕಳೆಂಬ ಅಧಿಕಾರವನ್ನ ನಾವು ಪಡ್ಕೊಳ್ತೇವೆ. ದೇವರ ಮಕ್ಕಳೆಂಬ ನಾವು, ಹಲ್ಲೆಲೂಯಾ, ದೇವರ ಮಕ್ಕಳೆಂಬುದಾಗಿ ಮಕ್ಕಳಾಗಿದ್ದೇವೆ. ನೋಡಿರಿ, ನಾವು ಏನಂತೆ, ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ನಾವು ಆತನ ಮಕ್ಕಳು, ಆತನ ಮಕ್ಕಳಾಗಿದ್ದೇವೆ. ಆ ಮಕ್ಕಳೆಂಬ ಅಧಿಕಾರವನ್ನ, ಆ ಮಕ್ಕಳೆಂಬ ಹೆಸರನ್ನ ನಮಗೆ ಕೊಡೋದಕ್ಕೆ ಆತನ ಭಾರವಾದ ಪ್ರೀತಿ ನಮ್ಮ ಮೇಲೆ ಇಟ್ಟು ದೇವರ ಮಕ್ಕಳೆಂಬ ಹೆಸರನ್ನ, ಹಲ್ಲೆಲೂಯಾ, ರಾಜ ಎಂಬ ಒಬ್ಬ ಬಿರುದನ್ನ, ಮಂತ್ರಿ ಅನ್ನೋ ಒಂದು ಬಿರುದನ್ನ, MLA MP ಪ್ರಧಾನ ಮಂತ್ರಿ ಎಂಬ ಬಿರುದನ್ನ ಪಡ್ಕೊಳ್ಳುವಾಗ ಎಷ್ಟು ಸಂತೋಷ ಇರುತ್ತೋ. ಹಲ್ಲೆಲೂಯಾ. ಅವೆಲ್ಲ 5 ವರ್ಷ ಶಾಶ್ವತ. ಆದ್ರೆ ದೇವರ ಮಕ್ಕಳೆಂಬ ನಾವು ಸಾಯೋವರೆಗೂ, சத்து மேலும், அல்லேலூயா, இந்த தேவ பிள்ளைகள் என்ற பெயர் மரணத்து வரைக்கும், ಮರಣಕ್ಕೆ பிறகு ನಮ್ಮ ದೇವ பிள்ளைகளாக இருப்போம். அல்லேலூயா. ಯಾಕಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ಇಟ್ಟಂತ ಹೆಸರು, நம்மளை உருவாக்கின கர்த்தர் வைத்த பேர் தேவனுடைய பிள்ளைகள் என்று. அல்லேலூயா. ಈ ದೇವರ ಮಕ್ಕಳೆಂಬ ಹೆಸರಿಗೆ ಕಳಂಕ ಬರದಂತೆ, ಕಳಂಕ ಉಂಟಾಗದಂತೆ ನಾವು ಪರಿಶುದ್ಧತೆಯಲ್ಲೂ ದೇವರ ಮಹಿಮೆಯಲ್ಲೂ ಆತನ ಘನತೆಯಲ್ಲೂ, ಹಲ್ಲೆಲೂಯಾ, ನಾವು ಜೀವಿಸುವರಾಗಿ ಕಾಣಲ್ಪಡಬೇಕು. ಅದರಿಂದ ಎಷ್ಟೋ ಪ್ರೀತಿ ನಿಟ್ಟು ನಮಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ
ನಮಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವಲ್ಲಿ ಹೇಳಿದ್ನಲ್ಲ, ಯೋಹಾನ ಸುವಾರ್ತೆ 1:12 ವಾಕ್ಯದಲ್ಲಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟರು ಅವ್ರಿಗೆ ದೇವರ ಮಕ್ಕಳಾಗಿರುವ ಹೆಸರನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅಂದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟರು ಅವರ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ರೋಮಾಪುರದ ಪತ್ರಿಕೆ 8:16 ವಾಕ್ಯ ಓದೋಣ. ರೋಮರ್ 8:16 என்ன சொல்லுதுங்கன்ட்டு ನಾವು நாம் தேவனுடைய பிள்ளைகளா இருக்கிறோம் என்று ஆவியானவர் தாமே நம்ம ஆவியோடு கூட ಸಾಕ್ಷಿ ಕೊಡುಕ್கிறாರ. ಅಲ್ಲೆಲ್ಲೂಯ. ಅದರಿಂದ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾವು ದೇವರ ಮಕ್ಕಳಾಗಿದ್ದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಆತ್ಮದೊಂದಿಗೆ ಸಾಕ್ಷಿ. ಅಂದ್ರೆ ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ, ಆ ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ, ಆ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಆ ಪವಿತ್ರಾತ್ಮನ ವರಗಳಿಂದ ಫಲಗಳಿಂದ ತುಂಬಿಸಲ್ಪಟ್ಟಾಗ ದೇವರ ಮಕ್ಕಳೆಂಬ ದೇವರ ಆತ್ಮನು ಸಾಕ್ಷಿ ಕೊಡ್ತಾರೆ. ಅಲ್ಲೆಲ್ಲೂಯ. ದೇವರ ಮಕ್ಕಳೆಂಬ ಏನು ಉಂಟಾಗತ್ತಂತೆ? ಸಾಕ್ಷಿ ಉಂಟಾಗಿ ಆತ್ಮದೊಂದಿಗೆ ನಮಗೆ ಸಾಕ್ಷಿ ಹೇಳುತ್ತಾನೆ ಪರಿಶುದ್ಧಾತ್ಮನು. ಹೌದು ಅಪ್ಪ ತಂದೆಯ ದೇವರೇ, ನಿಜವಾಗ್ಲೂ ನಿನ್ ಮಕ್ಕಳೇ. பிதாவாகிய தேவனுக்கு சொல்லுவார் பரிசுத்தாவியானவர், ಇವ್ ನಿಜ ಉண்மைಯಾವ ದೇವ ಪಿಳ್ಳೆಗಳು. ಅಲ್ಲೆಲ್ಲೂಯ. ನಿಜವಾಗ್ಲೂ ಇವ್ರು ಯಾರಾಗಿರ್ತಾರೆ? ನಾವು ದೇವರ ಮಕ್ಕಳಾಗಿದ್ದು ಎಂಬುದಕ್ಕೆ ಪವಿತ್ರಾತ್ಮ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳಬೇಕಾದ್ರೆ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಪರಿಶುದ್ಧತೆಯಲ್ಲಿಯೂ ಭಯದಲ್ಲಿಯೂ ಭಕ್ತಿಯಲ್ಲಿಯೂ ನಾವು ನಡೆಸಲ್ಪಡಬೇಕು. ಅಲ್ಲೆಲ್ಲೂಯ. ನೋಡ್ರಿ, 3 ಕಾರಣಗಳನ್ನ ನೋಡ್ತೇವೆ. ಫಸ್ಟ್, ತಂದೆಯಾದ ದೇವರ ಆಳ್ವಿಕೆ ಇತ್ತು. ಅವ್ರ ಭೂಮಿ ಆಕಾಶ ಸೃಷ್ಟಿ ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಅಲ್ಲೆಲ್ಲೂಯ. ಆ ಸೃಷ್ಟಿ ಮಾಡಿ ಎಲ್ಲ ಒಳ್ಳೇದಂತ ಮಾಡಿದ್ಮೇಲೆ ಎಲ್ಲ ಪಾಪ ತುಂಬಿಕೊಂಡ್ತು. ಅದರಿಂದ ದೇವರು ತನ್ನ ಒಬ್ಬನೇ ಮಗನನ್ನ ಕಳಿಸ್ಕೊಟ್ರು. ಆತನೊಬ್ಬ ಒಬ್ಬನಾದ್ರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕಂತೇಳಿ ಯೇಸ್ವಾಮಿ ಬಂದ್ರು, ನಮಗೋಸ್ಕರ ಸತ್ರು, ತನ್ನ ಅನಿಯ ರಕ್ತವನ್ನು ಇಟ್ಕೊಳ್ಳದೆ ನಮಗಾಗಿ ಚೆಲ್ಲಲ್ಪಟ್ಟು ಸತ್ತು ಉಣಲ್ಪಟ್ಟು 3 ದಿವಸ ಮೃತ್ಯುಂಜಯನಾಗಿದ್ರು. ಅಲ್ಲೆಲ್ಲೂಯ. ಈಗ ಪವಿತ್ರಾತ್ಮನ ನಡೆಸುವಿಕೆ, ಪರಿಶುದ್ಧ ஆவியானவரோட நடத்துதல். இப்போ அதுக்கு தான் ஏசு சொல்றாரு, பாருங்க, உலக முடிவு பிறந்து உங்களோடு இருக்கிறதுக்காக ஒரு தேற்றவாளனை ಅನುಪಿ ಕೊಡುக்கிறேன். ನೋಡಿ, ಯುಗದ ಸಮಾಪ್ತಿವರೆಗೂ ನಿಮ್ ಜೊತೆಗಿರುವುದಕ್ಕಾಗಿ ಏನ್ ಕಳಿಸ್ಕೊಡ್ತಾರಂತೆ? ಪವಿತ್ರಾತ್ಮನ ನಿಮಗೆ ಕಳಿಸ್ಕೊಡ್ತಾನೆ. ಅದರಿಂದ ಯೆರೂಸಲೇಮಲ್ಲಿ ಕಾಯ್ತಾ ಇರ್ರಿ, ಯೆರೂಸಲೇಮಲ್ಲಿ ಕಾಯಿರಿ, நானொಬ್ಬ சகாயக்க நிமிக கழிಸ್ತೇನೆ, நான் ஒரு தேற்றவாளனை உங்களுக்காக அனுப்புகிறேன், நீங்க ಯೆರೂಸಲೇಮಲ್ಲಿ ಕಾத்துருங்க. அல்லேலூயா. ಯೇಸುಸ್ವಾಮಿ ಸತ್ತು 40 ದಿವಸ ಮೇಲೆ ಅವ್ರು ಎತ್ತಲ್ಪಟ್ಟಿದ್ದನ್ನು 10 ದಿವಸ ಲೆಕ್ಕ ಇಟ್ಟು ಪವಿತ್ರಾತ್ಮನ ಇಳಿದು ಬಂದನು. ಅಲ್ಲೆಲ್ಲೂ ಹೇಳ್ರಿ, ಪವಿತ್ರಾತ್ಮನಿಂದ ಆದಿ ಅಪೊಸ್ತಲ 120 ಜನರನ್ನ ತುಂಬಿಸಿದರು. ಯಾವಾಗ ಪವಿತ್ರಾತ್ಮನ ಅಭಿಷೇಕ ಅವ್ರ ಮೇಲೆ ಇಳಿದು ಬಂತು, ಆಗ ಎಲ್ರು ಎದ್ದು ದೇವರ ಮಹಿಮೆಗಾಗಿ ಘನತೆಗಾಗಿ ಜೀವಿಸಿದ್ರು. ಪೇತ್ರನು ಎದುರಿ ಓಡಿದಂತ ಪೇತ್ರನು ಎದ್ದು ನಿಂತು 3000 ಜನರನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸುವಂತೆ ಪವಿತ್ರಾತ್ಮನ ತನಗೆ ಸಹಾಯಕನಾಗಿದ್ದನು. அல்லேலூயா. ஒரே பிரசங்கத்துல 3000 பேர் ரட்சிக்கப்படும்படியாய் பரிசுத்த ஆவியானவர் கிருபை செய்தார். ಅದರಿಂದ ಈ ಪವಿತ್ರಾತ್ಮನ ನಮ್ಮನ್ನು ಕುರಿತು ತಂದೆ ಮುಂದೆ ಸಾಕ್ಷಿ ಹೇಳಬೇಕು. ನಾವು ಸಾಕ್ಷಿಗಳಾಗಿದ್ದೇವೆಂಬ ಹೆಸರು ಉಂಟಾಗಬೇಕು. ಅದರಿಂದನೇ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನೆ. ಅದಕ್ಕೆ ಇನ್ನೊಂದು ವಾಕ್ಯ ಹೇಳುತ್ತೆ, ಪರಿಶುದ್ಧಾತ್ಮನ ದುಃಖಪಡಿಸಬೇಡ್ರಿ. ಅಲ್ಲೇಲೂಯಾ. ಪರಿಶುದ್ಧಾತ್ಮನಿಗೆ ದುಃಖಪಡಿಸ. ಹೋದವಾರ ನಿಮಗೆ ಆ ವಾಕ್ಯ ಹೇಳಿದ್ದೆ, ಮನುಷ್ಯ ಕುಮಾರನಿಗೆ ವಿರೋಧವಾಗಿ ನೀವು ಮಾತಾಡಿದ್ರೆ ಕ್ಷಮಿಸಲ್ಪಡುತ್ತೆ. ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಮಾತಾಡಿದ್ರೆ ಇಹದಲ್ಲಾಗಲಿ ಪರದಲ್ಲಾಗಲಿ ನಮಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇಹದಲ್ಲೂ ಪರದಲ್ಲೂ ಅಂದ್ರೆ ಭೂಲೋಕದಲ್ಲೂ ಯಾವ ಆಶೀರ್ವಾದ ಇಲ್ಲದಂತೆ, ಪರಲೋಕದಲ್ಲೂ ಯಾವ ಆಶೀರ್ವಾದ ಇಲ್ಲದಂತೆ. ಪರಲೋಕಕ್ಕೆ ಹೋಗೋದೇ ಇಲ್ವಲ್ಲ, ಇಹದಲ್ಲೂ ಪರದಲ್ಲೂ ನಮಗೆ ಸ್ಥಳನೇ ಇಲ್ಲ. ಅದರಿಂದ ದೇವರ ಮಕ್ಕಳೆಂಬ ಹೆಸರನ್ನ ಬಿರುದನ್ನ ನಮಗೆ ಕೊಡೋದಕ್ಕೆ ತಂದೆಯಾದ ದೇವರ ಅಪಾರವಾದ ಪ್ರೀತಿಯನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. அல்லேலூயா. ಅದೇ ರೋಮಾಪುರ ಪತ್ರಿಕೆ 5:8 ವಾಕ್ಯ ಹೋದ್ರಿ, 5:8, நாம் பாவிகளா இருக்கையில், ரோமர் 5:8,
நாம் பாவிகளா இருக்கிறோம் என்று கிறிஸ்து நமக்காக மரித்ததுனால தேவன் நம்மேல் வைத்த அன்பை விளங்க பண்ணுகிறார். ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸ್. ನಮ್ಮ ಮೇಲೆ ಎಷ್ಟು ಪ್ರೀತಿ ದೇವರಿಗೆ, ತನ್ನೊಬ್ಬನೇ ಮಗನನ್ನು ಅವ್ರು ಕಳಿಸ್ಕೊಟ್ರು. ಆದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು. ಹಲ್ಲೆಲೂಯಾ. ನಾವು ಯಾರು ಪರಿಶುದ್ಧರಲ್ಲ, ಎಲ್ಲ ಪಾಪಿಗಳೇ. ನಾವು ಹುಟ್ಟುವಾಗಲೇ ತಾಯಿಯ ಗರ್ಭದಲ್ಲೇ ನಾವು ಪಾಪಿಗಳಾಗಿದ್ದೇವೆ. ಕೀರ್ತನೆಗಾರನ ಹೇಳ್ತಾನೆ, ನನ್ನ ತಾಯಿ ನನ್ನ ಪಾಪದಲ್ಲೇ ಗರ್ಭ ಧರಿಸಿದಳು. ಸಂಗೀತಗಾರರು சொல்ற, என் தாய் என் பாவத்திலேயே ಗರ್ಭ ಧರಿತಾಳೆ. ನಾವು ಹುಟ್ಟುವಾಗಲೇ ಪಾಪದಲ್ಲೇ ಹುಟ್ಟಿದ್ದೇವೆ. ಅದರಿಂದ ನಮ್ಮ ಪಾಪಗಳಿಂದ ಬಿಡಿಸಿ ತೊಳೆದುವುದಕ್ಕೋಸ್ಕರ ಯೇಸುವಿನ ರಕ್ತ ಎಲ್ಲಾ ಪಾಪಗಳನ್ನ ತೊಳೆದು ಶುದ್ಧೀಕರಿಸಿ, ಹಲ್ಲೆಲೂಯಾ, ನಮ್ಮನ್ನ ದೇವರ ಮಕ್ಕಳಾಗುವಂತ ಸ್ಥಾನವನ್ನ ಸಿದ್ಧಾಂತ ಅಂದ್ರೆ ಅದನ್ನ ನೆರವೇರಿಸಿಕೊಡೋದಕ್ಕೋಸ್ಕರ. ಯಾಕಂದ್ರೆ ನಾವು ಪ್ರೀತಿ ದೇವ್ರ ಮಕ್ಕಳಾಗ್ಬೇಕಾದ್ರೆ ನಮ್ಮ ಪಾಪ ತೊಳೆಯಲ್ಪಡಬೇಕು. ನಾವು ದೇವನುடைய பிள்ளைகளாக நம்ம பாவம் மன்னிக்கப்படணும், நம்ம பாவம் கழுவப்படணும், நம்ம பாவம் சுத்திகரிக்கப்படணும், நம்ம பாவம் மன்னிக்கப்படணும். அப்பதான் தேவனுடைய பிள்ளைகளாக முடியும். ಅವಾಗಲೇ ನಾವು ದೇವ್ರ ಮಕ್ಕಳಾಗಕ್ಕೆ ಸಾಧ್ಯ. ಅದರಿಂದನೇ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ರಕ್ತವನ್ನು ಚೆಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟರು. ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿ, ನನ್ನ ಮಗ ನೀನು ಸಾಯ್ಬೇಕು, ನನ್ನ ಮಕ್ಕಳು ದೇವ್ರ ರಾಜ್ಯಕ್ಕೆ ಬರ್ಬೇಕು, ದೇವ್ರ ಮಕ್ಕಳನ್ನ ಹೆಸರು ಅವ್ರಿಗೆ ನಾನು ಕೊಡ್ತೇನೆ, ನೀನಿವತ್ತು ನನ್ನ ಮಗನು ಅಂತೇಳಿ ಅಲ್ಲಿ ಹೇಳ್ತಾರೆ. ಕೀರ್ತನೆ ಅಲ್ಲಿ ಓದುವ, ನೀನ್ ನನಗೆ ಮಗನು ಅಂತೇಳಿ. ಆದ್ರೆ ಇಲ್ಲಿ ನಾವಿಲ್ಲಿ ದೇವರ ಮಕ್ಕಳು. ಹಲ್ಲೆಲೂಯಾ. ಈ ದೇವರ ಮಕ್ಕಳು ಆಗೋದಕ್ಕೋಸ್ಕರ ಕ್ರಿಸ್ತನನ್ನ ಕಳಿಸಿ, ನೀನ್ ಸಾಯ್ತೀಯೋ, ನೀನ್ ಬದುಕ್ತೀಯೋ, ನೀನ್ ರಕ್ತ ಚೆಲ್ತೀಯೋ ಇಲ್ಲ, ಒಟ್ಟಲ್ಲಿ ನನ್ನ ಜನ ದೇವ್ರ ಮಕ್ಕಳಾಗ್ಬೇಕು, ನನ್ನ ಮಕ್ಕಳಾಗ್ಬೇಕು, ನನ್ನ ಮಕ್ಕಳಾಗ್ಬೇಕು. ಒಬ್ಬರಾದ್ರೂ ನಾಶವಾಗಬಾರ್ದು, ಒಬ್ಬರಾದ್ರೂ ಕೆಟ್ಟು ಹೋಗக்கூடாது, ಒಬ್ಬರಾದ್ರೂ ನಾಶವಾಗಬಾರ್ದು. ತಂದೆ ಪ್ರೀತಿ, ಹಲ್ಲೆಲೂಯಾ. ನಮ್ಮೆಲ್ದವ್ರು ನೋಡ್ರಿ ಎಂಥ ಪ್ರೀತಿಯನ್ನು ಇಟ್ಟಿದ್ದಾರೆ. ಆ ಪ್ರೀತಿಗೋಸ್ಕರ ತನ್ನ ಮಗನನ್ನೇ ನಮಗೋಸ್ಕರ ಕಳಿಸಿ ತನಗಿರುವ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆ ಪ್ರೀತಿಗೆ ನಾವೇನು ಬದಲು ಮಾಡಕ್ ಸಾಧ್ಯ ಇಲ್ಲ. ಆತನ ಪ್ರೀತಿಗೆ ನಾವೇನು ಈಡು ಕೊಡಕ್ಕಾಗೋದೇ ಇಲ್ಲ. அந்த அன்புக்கு நாம் எந்த பகுதியை செலுத்த முடியாது. அவ்வளவு பெற்ற பெரிய அன்பு. அந்த அன்பை நம்ம எப்படி தீர்க்கவும் முடியாது. ಋಣ ನಾವು ತೀರ್ಸ್ಲಿಕ್ಕೆ ಆಗೋದಿಲ್ಲ. ಅಲ್ಲೆಲ್ಲ ಹೇಳ್ರಿ, ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಎಂಬ ಋಣವನ್ನ ನಾವು ತೀರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲ ಹೇಳ್ರಿ. ಆದರೆ ದೇವರನ್ನ ಮನುಷ್ಯನಿಸೋದಕ್ಕೆ ನಮ್ಮಿಂದ ಸಾಧ್ಯ. ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ಅನ್ಯಾಯ ಮಾಡ್ತೀವಿ, ಅಕ್ರಮ ಮಾಡ್ತೀವಿ, ಪಾಪ ಮಾಡ್ತೀವಿ, ಅವ್ರ ಮೇಲೆ ದೂಷಿಸ್ತೀವಿ, ಇವರನ್ನು ದೂಷಿಸ್ತೀವಿ, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತರಾಗಿರ್ತೇವೆ. ಆದ್ರೆ ದೇವರ ಮಕ್ಕಳೆಂಬ ಬಿರುದನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಮಾತ್ರ ಹೆಸರು ಹೇಳ್ತೀವಿ. ಯಾರು ಅದನ್ನ ನಂಬಿದ್ರು ದೇವ್ರ ಮಕ್ಕಳ, ನಾನು ನಂಬಿದ್ದೀನಿ, ನಾನು ದೇವ್ರ ಮಗ. ಯಾರು ನೀನ್ ಹೇಳ್ಕೋಬೇಕು, ನೀನ್ ಹೇಳ್ಬೇಕು. ಪವಿತ್ರಾತ್ಮ ನಿನ್ನ ಕುರಿತು ಸಾಕ್ಷಿ ಕೊಡ್ಬೇಕು. ಅಲ್ಲೆಲ್ಲ ಹೇಳ್ರಿ. ಹೌದು ತಂದೆಯಾದ ದೇವರೇ, ನೀನ್ ಹೇಳ್ದಲ್ಲ ಇವರೇ ದೇವ್ರ ಮಕ್ಕಳು. ಪವಿತ್ರಾತ್ಮ ನಿನ್ನ ಕುರಿತು ಸಾಕ್ಷಿ ಕೊಡಬೇಕು. ಪರಿಶುದ್ಧಾವಿಯವನ್ನ ಕುರಿತು ಸಾಕ್ಷಿ ಕೊಡಗಲನ ನಮ್ಮ ದೇವನುடைய பிள்ளைகளாக முடியாது. ನಾವು ದೇವ್ರ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಆತ ರಕ್ತದಿಂದ ನಮ್ಮ ಪಾಪ ಪರಿಹಾರವಾಗುವಾಗೆ, ಹಲ್ಲೆಲೂಯಾ, ನಾ ತೊಳೆಯಲ್ಪಟ್ಟ ಮೇಲೆ ಮತ್ತೆ ನೀನ್ ಬೇಕಂತ ಪಾಪ ಮಾಡಿದ್ರೆ, ಬೇಕಂತ ಅಕ್ರಮ ಮಾಡಿದ್ರೆ, ಬೇಕಂತ ಅಶುದ್ಧರಾದ್ರೆ ಮತ್ತೊಂದು ಆವರ್ತಿ ಯಾವ ಪಾಪ ಬಿಡುಗಡೆ ಇಲ್ಲ. ಮತ್ತೆ ಯೇಸು ಸ್ವಾಮಿ ಮತ್ತೆ ಕನ್ಯಾಮರಿಯ ಹೊಟ್ಟೆಯಲ್ಲಿ ಹುಟ್ಟಿ ಮತ್ತೆ ಬೆಳೆದು ಮತ್ತೆ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ಜಡಿಲ್ಪಟ್ರೆ ಮಾತ್ರ ನಮ್ಮ ಪಾಪ ಪರಿಹಾರ. ಅಲ್ಲೆಲ್ಲ ಹೇಳ್ರಿ. ಅಲ್ಲೆಲ್ಲೂಯಾ. ಯಾಕಂದ್ರೆ ಬೇಕಂತ ಪಾಪ ಮಾಡೋದು ಈಸಿ, ಪರಿಶುದ್ಧರಾಗೋದು ಬಹಳ ಕಷ್ಟ. ದೇವ್ರ ಮಗ, ದೇವ್ರ ಮಗಳು ಅನ್ನೋ ಆ ಬಿರುದನ್ನ ನಾವು ಹೊಂದ್ಕೊಳ್ಬೇಕು. ಅದಕ್ಕೆ ಪೌಲ್ನ ಹೇಳ್ತಾನೆ, ಒಳ್ಳೆ ಓಟವನ್ನು ಓಡದೆ, ನನ್ನ ಓಟವನ್ನ ಕಡೆಗಾಣಿಸ್ದೆ, ನನಗಾಗಿ ಇಡಲ್ಪಟ್ಟಂತ ಜೀವದ ಜಯಮಾಲೆಯನ್ನ ನಾನು ಹೊಂದಿಕೊಳ್ತೇನೆ. நல்ல போராட்டத்தை போராடினேன், என் ஓட்டத்தை முடித்தேன், எனக்காக வைத்திருக்கிற அந்த ஜீவ கிரீடத்தை நான் பெற்றுக்கொள்ள போகிறேன். ಹಲ್ಲೆಲೂಯಾ. ಹಂಗೆ ದೇವರ ಮಕ್ಕಳೆಂಬ ಅಧಿಕಾರ ನಮಗೆ ಕೊಟ್ಟಿರೋದ್ರಿಂದ ಆ ಅಧಿಕಾರ ನಮಗಾಗಿ ಇಡಲ್ಪಟ್ಟಂತ ಜೀವದ ಜಯಮಾಲೆ, ಆ ಜೀವ ಕಿರೀಟವನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಹಲ್ಲೆಲೂಯಾ ದೇವರ ಮಕ್ಕಳಾಗಿರ್ಬೇಕು.
ನಮ್ಮ ಚರಿತ್ರೆ ತೆಗೆದ ದೇವ್ರ ಮಕ್ಕಳಪ್ಪ ಒಳಗೆ ಹೋಗು ಅನ್ಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲ ಹೇಳ್ರಿ. ಅದರಿಂದ ಬಹಳ ಎಚ್ಚರಿಕೆ ವಹಿಸಿರ್ಬೇಕು, ಬಹಳ ಎಚ್ಚರಿಕೆಯಿಂದ ಜೀವಿಸ್ಬೇಕು. ಯಾಕಂದ್ರೆ ದೇವ್ರ ಮಕ್ಕಳಾಗೋ ಹೆಸರು ಕೊಡೋದಕ್ಕೆ ಸಂತೋಷ ಅಂತ ದೇವ್ರಿಗೆ. ದೇವ್ರ ಮಗ, ದೇವ್ರ ಮಗಳು, ದೇವ್ರ ಮಗ, ದೇವ್ರ ಮಗಳು. ಅಲ್ಲೆಲ್ಲೂಯ್ಯ. ನಮ್ಮ ಹೆಸರೆಲ್ಲ ಒಂದು ಕಾಲದಲ್ಲಿ ಎಲ್ಲ ಈ ಶರೀರ ಇರೋವರೆಗೂ ನಮ್ಮ ಹೆಸರು ಜ್ಞಾಪಕ ಇರುತ್ತೆ. ಇದು ಮಣ್ಣಿಗೆ ಹೋಗ್ಬಿಟ್ರೆ ಅಲ್ಲೆಲ್ಲೂಯ್ಯ. ಪಾಸ್ಟರ್ ಕುಮಾರ್ ಅಂತ ಒಬ್ರು ಇದ್ರು ಒಂದು 10 ವರ್ಷದ ಮುಂಚೆ. ಯಾರು ಇಲ್ಲ ರೀ, ಅಂತವ್ರ ಹೆಸರೇ ಕೇಳಿಲ್ಲ ನಾವು. ಹೌದಾ? ಅಂತವ್ರೊಬ್ರು ಇದ್ರ, அந்த அம்மா இத்தா அப்படிப்பட்டவங்க இருந்தாங்களா? பேரே இல்லாத போயிடும். அல்லேலூயா. நம் பேரே மறைஞ்சு போயிடும். ஆனா தேவ பிள்ளைகள் என்ற பேர் ஒரு காலம் மறையாது. அல்லேலூயா. ದೇವರ ಮಕ್ಕಳೆಂಬ ಹೆಸರು ನಮ್ ನಿರಂತರವಾಗಿರುತ್ತೆ. ಅದು ಯಾವತ್ತೂ ಅಳಿಸಿ ಹೋಗುದು. ನಾ ಸತ್ರ ಈಗಿರೋ ಪಾಸ್ಟರ್ ಕುಮಾರ್ ಹೆಸರು ಅಳಿಸಿ ಹೋಗುತ್ತೆ. ಅದು ದೇವರ ಮಕ್ಕಳೆಂಬ ಹೆಸರು ಯಾವ ಕಾರಣಕ್ಕೂ ಏದಲ್ಲಾಗಲಿ ಪರದಲ್ಲಾಗಲಿ ಅಳಿಸಿ ಹೋಗದಂಥದ್ದು. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯ್ಯ. ನಮ್ಮ ಹೆಸರು ಅಳಿಸಿ ಹೋಗದಂತ ಆ ಬಿರುದನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ದೇವರ ಮಕ್ಕಳೆಂಬ ಬಿರುದನ್ನ ಅದನ್ನ ನಾವು ಕಾಯ್ಕೋಬೇಕು. ಆ ಪರಿಶುದ್ಧತೆಯನ್ನು ಕಾಯ್ಕೋಬೇಕು. ದೇವರ ಮಹಿಮೆಗಾಗಿ, ಘನತೆಗಾಗಿ ನಾವು ಜೀವಿಸುವರಾಗಿ ಕಾಣಲ್ಪಡಬೇಕು. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯ್ಯ. ಎಫೆಸರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 14ನೇ ವಾಕ್ಯ ಓದೋಣ. ಏನು ಹೇಳುತ್ತೆ? ஒன்னு 14 தமக்கு முன்பாக அன்பின் பரிசுத்தம் உள்ளவர்களும் குற்றம் இல்லாதவர்களாக இருப்பார்கள். அவர் உலக தோற்றத்துக்கு முன்னே கிறிಸ್ತುக்குள்ள நம்மளை தெரிந்து கொண்டபடினாலே, ಹೇಗೆಂದರೆ ಆಮೆನ್, ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷ ಇಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡ್ರು. ಅಲ್ಲೆಲ್ಲೂಯ್ಯ. ಜಗದುತ್ಪತ್ತಿಗೆ ಮುಂಚೆ, ನಾವು ಹುಟ್ಟೋದಿಕ್ ಮುಂಚೆನೆ ನಮ್ಮ ಬಗ್ಗೆ ತಿಳ್ಕೊಂಡಿರ್ಬೇಕು ದೇವ್ರು. ಅಲ್ಲೆಲ್ಲೂಯ್ಯ. ಈ ವಾಕ್ಯ ಓದ್ತಿರುವಾಗ ನನ್ಗೊಂದು ಜ್ಞಾಪಕ ಬಂತು. ಅದನ್ನ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೇನೆ. ಏನಂತೇಳಂದ್ರೆ, ನಾವು ಹುಟ್ಟುವಾಗಲೇ ದೊಡ್ಡ ನಮ್ಮ ತಂದೆಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ಒಳ್ಳೆ ದುಡಿಮೆ. ಬ್ಯಾಂಕ್ ಎಲ್ಲ ಇರ್ತಿದ್ದಿಲ್ಲ. ಲಕ್ಷಗಟ್ಟಲೆ ಆಫಾಗ್ಲೇ ದುಡ್ಡೆಲ್ಲ ಬರೋದು. ಅದನ್ನ ತಂದು ಚಾಪೆ ಹಾಕಿ, ಚಾಪೆ ಕೆಳಗೆ ಮೇಲೆ ನೋಟೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ ಹಾಕಿ ಮಲ್ಕೊಂತಿದ್ರು. ಹಂಗ್ ಬೆಳೆದೆ ನಾವು. ಅಲ್ಲೆಲ್ಲೂಯ್ಯ. ಅವಾಗ ಏನಾಯ್ತು, ನಮಗೆ ಆಗದೆ ಇರೋರು ನನ್ನ ಹೊಟ್ಟೆಗೆ ಔಷಧಿ ಹಾಕ್ಬಿಟ್ಟಿದ್ರು. ಹೊಟ್ಟೆ ಮಾತ್ರ ದಪ್ಪ. ಇವಾಗ ಹೆಂಗಿದಲ್ಲ ದಪ್ಪ, ಅವಾಗ ಆಗಿದ್ದೆ. ಅಲ್ಲೆಲ್ಲ ಹೇಳ್ರಿ, ಅಲ್ಲೆಲ್ಲೂಯ್ಯ. ಹೊಟ್ಟೆ ದಪ್ಪ, ಕೈ ಕಲ್ಸಣ ಅಂತಾನೆ ಇರೋನು. ಎಲ್ಲೆಲ್ಲೋ ನೋಡಿದ್ದಾರೆ. ಯಾರೋ ಒಬ್ಬ ತಾತ ದಾರಿಯಲ್ಲಿ ಹೋಗ್ತಿದ್ರಂತೆ. ಅಯ್ಯೋ, ಈ ಮಗನಿಗೆ ಹಿಂಗ ಅನ್ಬಿಟ್ಟಿದಲ್ಲ ಅಂತ ಓಡೋಗಿ ಏನೋ ತಂದು ಗಡ್ಡಿ ಕಟ್ಟಿದ್ರಂತೆ ಕತ್ತಿಗೆ. ಅದು ಕತ್ತೆಲ್ಲ ಸುಟ್ಟೋಯ್ತು. ಹೊಟ್ಟೆಲಿರೋ ಔಷಧಿ ಹೋಗ್ಬಿಡು. ಅಲ್ಲೆಲ್ಲೂಯ್ಯ. ಅಲ್ಲಿಂದ ಬೆಳೀತಾ ಬೆಳೀತಾ ಬಂದೆ. ಸಮಾಧಾನ ಇಲ್ಲದೆ ಸಾಯ್ಬೇಕಂತೇಳಿ 4 ಸಲ ಮರಣಕ್ಕೆ ಹೋದೆ. ಅಲ್ಲೆಲ್ಲೂಯ್ಯ. ಭದ್ರಾವತಿ ಬಿರ್ಜಿಂದ ಹಾರಿಸತ್ತ ಬಿಡೋಣ ಅಂತಿದ್ದೆ. ವಿಷ ಕುಡ್ ಸಾಯನ ಅಂತಿದ್ದೆ. ನೇಣ ಹಾಕೊಂಡು ಸಾಯನ ಅಂತಿದ್ದೆ. ಕೊನೆಗೆ ರೈಲಲ್ಲಿ ತಲೆ ಕೊಟ್ಬಿಡ್ಬೇಕಂತ ಸಾಯನ ಅಂತಿದ್ದೆ. ಅಲ್ಲೆಲ್ಲೂಯ್ಯ. ಸಾವು ನನ್ನ, ಯಾಕಂದ್ರೆ ಜಗದುತ್ಪತ್ತಿಗೆ ನಾನು ಕಂಡು ಸೇವೆ ಮಾಡ್ಬೇಕಂತ ದೇವರು ಅವಾಗಲೇ ತೀರ್ಮಾನಿಸಿರೋದ್ರಿಂದ. ಅಲ್ಲೆಲ್ಲೂ ಹೇಳ್ರಿ, ನಮ್ಮ ಮೂಲಕ ನೀವೆಲ್ಲ ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಸಿದ್ಧರಾಗ್ಬೇಕಂತ ತಂದೆಯಾದ ದೇವರ ತೀರ್ಮಾನ ಇರೋದ್ರಿಂದ. ಅಲ್ಲೆಲ್ಲೂಯ್ಯ. ಇವತ್ತು ದೇವರು ಎಲ್ಲೋ ಯಾವಾಗಲೂ ಸತ್ತು ಮಣ್ಣಾಗಿ ಹೋಗ್ಬೇಕಾಗಿದ್ದ ನನ್ನನ್ನ ಇದುವರೆಗೂ ಕಾದು ಕಾಪಾಡಿ ಈ ಆಲಯವನ್ನ ಕಟ್ಟಿಕೊಟ್ಟು, ಹೆಂಡತಿ ಮಕ್ಕಳನ್ನ ಕೊಟ್ಟು, ಆಲಯ ತುಂಬಾ ಆತ್ಮಗಳನ್ನ ಕೊಟ್ಟು ನಡೆಸ್ತಿರೋದು ಯಾರು? ಜಗದುತ್ಪತ್ತಿಗಿಂತ ಮುಂಚೆ. ಅಲ್ಲೆಲ್ಲೂಯ್ಯ. ನಿಮ್ಮನ್ನ ಕಂಡುಕೊಂಡಂತ ದೇವರು. ಅಲ್ಲೆಲ್ಲೂ ಹೇಳ್ರಿ, உலக தோற்றத்துக்கு முன்னே உன்னை என்னை தெரிஞ்சு கொண்ட ஆண்டவர். எப்பயோ செத்து போன மாறின என்ன ஆண்டவர் காத்து காப்பாத்தி 4 முறை விஷம் குடிச்சு செத்துடலாமா, பத்ராவதி பிரிட்ஜில் கீழே போய் செத்துடலாமா, தூக்கு போட்டு செத்துடலாமா, ரயில்ல தலை கொடுத்துடலாமான்னு இருந்த என்ன தேவன் விடாத கை முடித்து வந்து. அல்லேலூயா.
ஒரு ஊழியக்காரனா மாத்தி ஒரு இவ்வளவு பெரிய ஆலயத்தை கட்டி கொடுத்து மனைவி பிள்ளைகளை கொடுத்து விசுவாசிகளை அவங்களுக்கு கொடுத்த என் ஆண்டவருக்கு நான் கோடி நன்றி செலுத்துகிறேன். அல்லேலூயா. ಯಾಕಂದ್ರೆ ನಮ್ಮ ದೇವರು ನಮ್ಮ ಮೇಲಿಟ್ಟಂತ ಪ್ರೀತಿ ನಮ್ಮನ್ನು ಸಾಯಕ್ ಬಿಡದೆ. ಇದುವರೆಗೂ ಕಾದು ನಮ್ಮನ್ನು ನೋಡ್ರಿ, ಎಷ್ಟೋ ಕಾಯಿಲೆ ಬಂದ್ರು, ರೋಗ ಬಂದ್ರು, ನೋವು ಬಂದ್ರು ನಾವು ಸಾಯ್ತಾ ಇಲ್ಲ. ಯಾಕೆ ಹೇಳ್ರಿ? ನಮ್ಮ ಮೇಲಿಟ್ಟಂತ ಆತನ ಅಪಾರವಾದ ಪ್ರೀತಿ. ಅಲ್ಲೆಲ್ಲ ಹೇಳ್ರಿ, ಆತನ ಅಪಾರವಾದ ಪ್ರೀತಿ ನಮ್ಮ ಮೇಲೆ. ಆ ಪ್ರೀತಿಯಿಂದ ನಮ್ಮನ್ನ ಜಗದುತ್ಪತ್ತಿಗೆ ದೋಷ, ಅದರಿಂದ ನಾವು ಹೆಂಗ್ ನಡ್ಕೋಬೇಕಂತ ದೇವ್ರ ವಾಕ್ಯ ಹೇಳುತ್ತೆ. ನಾವು ಪ್ರೀತಿಗೆ ಸಿದ್ಧಾಂತ ಪಡಿಸಿದ್ದೇವೆ. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧತೆ ದೋಷವಿಲ್ಲದವರು ಆಗಿರ್ಬೇಕಂತ ದೇವರು ಇವಾಗ ನಮ್ಮನ್ನು ಕರೆದಾರೆ. ಅಲ್ಲೆಲ್ಲೂಯ್ಯ. ನಾವಿಲ್ಲಿ ಬರೋದಕ್ಕೆ ಮುಂಚೆ ಅಪರಿಶುದ್ಧರಿದ್ವಿ, ಪಾಪಿಗಳಾಗಿದ್ದೀವಿ, ಅಕ್ರಮ ಮಾಡ್ತಿದ್ದೀವಿ, ಕುಡಿತಿದ್ವಿ, ವ್ಯಭಿಚಾರ ಮಾಡ್ತಿದ್ವಿ, ಸ್ಪೀಡ್ ಆಡ್ತಿದ್ವಿ, ಓಸಿ ಆಡ್ತಿದ್ವಿ. ಅಲ್ಲೆಲ್ಲೂಯ್ಯ. ಬೇಕಾದ ಪಾಪಗಳನ್ನ ಮಾಡಿದ್ವಿ. ದೇವರು ಯಾವಾಗ ನಮ್ಮನ್ನ ಕರೆದು ಆತನ ಸನ್ನಿಧಿಯಲ್ಲಿ ಬಂದ ಮೇಲೆ ನಾವೆಂತವರಾಗಿರ್ಬೇಕಂತೆ? ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕಂತೆ. ಎಪ್ಪಡಿಮಾ? அது மாத்திரம் அன்பு பரிசுத்தம் உள்ளவர்களும் குற்றமில்லாதவர்களுமாய் இருக்க ஆண்டவர் நம்மளை கூட்டுகிறார். அல்லேலூயா. ನಾವು ಪರಿಶುದ್ಧರು ದೋಷವಿಲ್ಲದವರಾಗಿ ದೇವರಿಗೋಸ್ಕರ ನಾವು ಜೀವಿಸ್ಬೇಕು. ಅಲ್ಲೇಲೂ ಹೇಳ್ರಿ. ಅವಾಗಲೇ ದೇವರ ಮಕ್ಕಳೆಂಬ ಅಧಿಕಾರ, ದೇವರ ಮಕ್ಕಳೆಂಬ ಹೆಸರು ದೇವರು ನಮಗೆ ಕೊಡುವುದಕ್ಕೆ ಆತನ ಪ್ರೀತಿ ಉಳ್ಳವರಾಗಿದ್ದಾರೆ. ಅಲ್ಲೇಲೂಯಾ. ಅದರಿಂದ ನಮಗೆ ದೇವರ ಮಕ್ಕಳೆಂಬ ಬಿರುದನ್ನ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಎಂತ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ ನೋಡ್ರಿ. ಕಡೆದಾಗ ಒಂದು ವಾಕ್ಯ ಓದ್ಬಿಟ್ಟು ಮುಗಿಸ್ಬಿಡೋಣ. 1 ಯೋಹಾನ 4ನೇ ಅಧ್ಯಾಯ 8ನೇ ವಾಕ್ಯ ಓದೋಣ. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. அன்பில்லாதவன் தேவனை அறியான், தேவன் அன்பாகவே இருக்கிறார். அல்லேலூயா. ವಾಕ್ಯಳುತ್ತೆ. ಯಾಕೆಂದರೆ ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲ. ನೀನು ಪ್ರೀತಿ ಇಲ್ಲ ಅಂದ್ರೆ ನೀನು ದೇವ್ರ ಮಗನೂ ಅಲ್ಲ, ದೇವರನ್ನ ತಿಳ್ಕೊಳ್ಳೋ ಮನುಷ್ಯನೂ ಅಲ್ಲ ನೀನು. அல்லேலூயா. ಏನಂತೆ ಈ ವಾಕ್ಯ? ಎಲ್ಲರೂ ಓದನ್ವಾ? ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನು. ಅಲ್ಲೇಲೂಯ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟುವುದರಲ್ಲಿ ದೇವರ ಪ್ರೀತಿ ನಮ್ಮ ಮೇಲೆ ಪ್ರತ್ಯಕ್ಷವಾಗಿದೆ ಅಂತೆ. ಅಲ್ಲೇಲೂಯ. ಆ ಪ್ರೀತಿಯಲ್ಲಿ ನಾವು ನೆಲೆಸಿರ್ಬೇಕು. ಪ್ರೀತಿ ಇಲ್ಲದವನಾಗಿದ್ರೆ ಅಲ್ಲೇಲೂ ಹೇಳ್ರಿ. ಗಂಡನ ಮೇಲೆ ಹೆಂಡತಿಗೆ ಪ್ರೀತಿ ಇರಲ್ಲ, ಹೆಂಡತಿಗೆ ಮೇಲೆ ಗಂಡನ ಪ್ರೀತಿ ಇರಲ್ಲ, ದೇವ್ರ ರಾಜ್ಯಕ್ಕೆ ಹೋಗ್ತೀವ. ಮಕ್ಕಳಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ, ತಂದೆ ತಾಯಿ ಮಕ್ಕಳ ಮೇಲೆ ಪ್ರೀತಿ ಇಲ್ಲ, ದೇವ್ರ ರಾಜ್ಯಕ್ಕೆ ಹೋಗ್ತೀವ? ಅಲ್ಲೇಲೂಯ. ನೀ ಪ್ರೀತಿ ಇಲ್ಲ ಅಂದ್ರೆ ನೀನು ಏನೂ ಇಲ್ಲ ಅಂತಾನೆ. ಅನ್ಬಿಲ್ಲನ ನೀ ಒಂದಮೇ ಇಲ್ಲ. ವೀಂದ ನಾನು ನೀ ಅಲ್ಲ, ವೀಂದ ವ್ಯರ್ಥನೆ ನಮ್ಮ ಜೀವಿತ. ಹೆಂಗೋ ಜೀವಿಸಿ ಸೌಲನ ಹೇಗೆ ಸಾಯೋವರೆಗೂ ರಾಜನಾಗಿದ್ದ, ಆದ್ರೆ ದೇವ್ರು ಯಾವ ಆಶೀರ್ವಾದ ಅವನಿಗೆ ಸಿಗ್ಲಿಲ್ಲ, ಕೊನೆಗೆ ಸತ್ತ. ಹಂಗೆ ನಾವು ಯಾವುದೇ ಆಶೀರ್ವಾದ ಇಲ್ಲದೆ ಕೊನೆಯವರೆಗೂ ಹಿಂಗೆ ದೇವ್ರ ಮಕ್ಕಳು ಅನ್ಕೊಂಡು ನಾವೇ ಹೇಳ್ಕೊಂಡು ಹೀಗೆ ಸಾಯಬೇಕೆ ಹೊರತು ದೇವ್ರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲೂ ಹೇಳ್ರಿ. ಪ್ರೀತಿ ಇಲ್ಲದ ಹೋದ್ರೆ ನೀನ್ ಏನು ಇಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಪ್ರೀತಿ ಬಹಳ ಮುಖ್ಯ. ದೇವರನ್ನು ಪ್ರೀತಿಸ್ಬೇಕು, ಹೆಂಡತಿಯನ್ನು ಪ್ರೀತಿಸ್ಬೇಕು, ಮಕ್ಕಳನ್ನ ಪ್ರೀತಿಸ್ಬೇಕು, ತಂದೆ ತಾಯಿನ ಪ್ರೀತಿಸ್ಬೇಕು. ಅಲ್ಲೆಲ್ಲೂಯ. ವಯಸ್ಸಾದ ತಂದೆ ತಾಯಿ ಊಟ ಹಾಕಕ್ಕೆ ಸಾಯ್ತು. ಊಟ ಹಾಕ್ಬೇಕಾ? ಅಯ್ಯೋ ಈ ತಾತ ಅವ್ರ ಹೆಂಡತಿ ಹೇಳ್ತಾರೆ, ಅಯ್ಯೋ ನಿಮ್ಮ ಅಪ್ಪ ಭಯಂಕರ ರೋದನೆ ಮಾಡ್ತಾರೆ ಮರೆ, ಪುರ ಅಂತ ರಾತ್ರಿ ಆದ್ರೆ ಅದನ್ನ ಮಾಡ್ತಾರೆ, ಇದನ್ ಮಾಡ್ತಾರೆ. ಅವನ ತಲೆ ತಿಂದು ಅವರಪ್ಪ ಅಮ್ಮನ ತಗೊಂಡೋಗಿ ಹಾಸ್ಟೆಲಿಗೆ ಬಿಡೋವರೆಗೂ ಅವಮ್ಮ ಸುಮ್ಮನಿರಲ್ಲ. ಅಲ್ಲೆಲ್ಲೂ ಹೇಳ್ರಿ. ಅಲ್ಲೆಲ್ಲೂಯ. ಸೈತಾನ ಏನ್ ಮಾಡ್ತಾನಂದ್ರೆ ಮನೆ ಮುರಿಯೋ ಕೆಲಸ ಮಾಡ್ತಾನೆ. பிசாசுடைய வேலை குடும்பத்தை உடைக்கணும், அவ்வளவுதான். குடும்பம் ஒண்டிச்சுன்னா தேவனுடைய ರಾಜ್ಯಕ್ಕೆ ಹೋಗ முடியாது. ಕುಟುಂಬ ಒಡೆದೋದ್ರೆ ದೇವ್ರ ರಾಜ್ಯಕ್ಕೆ ಹೋಗಲ್ಲ. ಹೆಂಡತಿ ಮಾತು ಕೇಳ್ಕೊಂಡು ಯಾರ ಮಾತನ್ನು ಕೇಳ್ಕೊಂಡು ನೀನು ದೇವ್ರಿಗೆ ವಿರೋಧವಾಗಿ ಪ್ರೀತಿ ಇಲ್ದವರಾಗಿ ನಡೆದ್ರೆ ನಮ್ ದೇವ್ರ ರಾಜ್ಯ ಇಲ್ಲ.
ಭಾರಿ ಸೈತಾನಿ ಭಾರಿ ಖುಷಿ. ಅಪ್ಪ ನಾನು ಹಾಕಿದ ಬಲಕ್ಕೆ ಸಿಕ್ಕೊಂಬಿಟ್ರು, ಇನ್ನು ಸಾಕ್ಬಿಡು. ಹೃದಯದಲ್ಲಾಗ್ಲಿ ಪರದಲ್ಲಾಗ್ಲಿ ಇವರಿಗೆ ದೇವ್ರ ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ಸೈತಾನಿ ಬಹಳ ಖುಷಿ ಆಗ್ಬಿಡ್ತಾನೆ. ಎಚ್ಚರವಾಗಿರ್ಬೇಕಂತೇಳಿ ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ. ಹಲ್ಲೆಲೂಯಾ. ಏನಂತ ಹೇಳಿದಂತೆ ಅವ್ರ ವಾಕ್ಯದಲ್ಲಿ, ನಾವು ಎಂಥವರಾಗಿರ್ಬೇಕಂತೆ? ಪರಿಶುದ್ಧರು ಪರಿಶುದ್ಧರು ದೋಷವಿಲ್ಲದವರಾಗಿ. ನಿನ್ನ ಮಾತು ಪರಿಶುದ್ಧವಾಗಿರ್ಬೇಕು, ನಿನ್ನ ಜೀವಿತ ದೋಷವಿಲ್ಲದವರಾಗಿರ್ಬೇಕು, ನಿನ್ನ ಮಾತು ಪರಿಶುದ್ಧವಾಗಿರ್ಬೇಕು, ನಿನ್ನ ಜೀವಿತ ದೋಷವಿಲ್ಲ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯಾ. ನಮ್ಮ ಅದೆಲ್ಲ ಇದ್ರಿ ಅಂತಂದ್ರೆ ನೀ ದೋಷನಾಗಿರು, ನೀನ್ ಪಾಪಿಯಾಗಿರು, ನೀ ಆಲೆಗೆ ಬಾ, ನೀನ್ ಏನ್ ಬೇಕಾದ್ರೂ ಮಾಡು, ಹೋಗು. ಅದ್ರ ದೇವ್ರ ಮಕ್ಕಳೆಂಬ ಅಧಿಕಾರ ನಿಮಗೆ ಸಾಯೋವರೆಗೂ ಸಿಗಲ್ಲ, ಸತ್ ಮೇಲೂ ಸಿಗಲ್ಲ. ಅಲ್ಲೆಲ್ಲೂ ಹೇಳ್ರಿ, ನಾವು ಕಾಯ್ಕೋಬೇಕು. ನಮಗೆ ಕೊಟ್ಟಿರೋ